ನಿರ್ಮಾಪಕ ಕೆ ಮಂಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಮೊನ್ನೆಯಷ್ಟೇ ವಿಷ್ಣುವರ್ಧನ್ ಅವರ ಸ್ಮಾರಕ ನೆಲಸಮ ಮಾಡಿದಂತಹ ವಿಚಾರಕ್ಕಾಗಿ ಬಹಳ ಬೇಸರಗೊಂಡಿದ್ರು ಎಲ್ಲ ಅಭಿಮಾನಿಗಳು. ಈಗ ಫೈನಲಿ ಕರ್ನಾಟಕ ರತ್ನದ ಘೋಷಣೆಯಾಗಿದೆ, ಅಭಿಮಾನಿಗಳ ಬೇಡಿಕೆಯಾಗಿತ್ತು. ಎಷ್ಟು ಖುಷಿ ವ್ಯಕ್ತಪಡಿಸ್ತೀರಿ ಸರ್? ಅಮ್ಮ, ಅವ್ರಿಗೆ ನಿಜವಾದ ರತ್ನ ನಮ್ಮ ಅವ್ರಿಗೆ ಸರ್ಕಾರ ಕೊಡೋದು ಇರೋ ಕೇಳಿದೆ ಫಸ್ಟ್ ನಮ್ಗೆ ಇಷ್ಟ ಆಗಿಲ್ಲ. ನಿಜವಾದ ರತ್ನ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರು ಅಭಿಮಾನಿಗಳ ಮನಸ್ಸಲ್ಲಿ, ಕರ್ನಾಟಕ ರಾಜ್ಯದ ಜನತೆ ಮನಸ್ಸಲ್ಲಿ ಆಳವಾಗಿ ಊರ್ ಬಿಟ್ಟಿದ್ದಾರೆ, ಆಳವಾಗಿದ್ದಾರೆ. ಇವ್ರು ಸರ್ಕಾರಕ್ಕೆ ನಾವು ಇಂಥವೆಲ್ಲ ಕೊಡ್ತಾರೆ, ಸರ್ಕಾರಕ್ಕೆ 15 ಕೋಟಿ ಜಾಗ ಕೊಡಿ, ಅದನ್ನ ನಿರ್ಣಯ ಮಾಡಿಲ್ಲ. ರತ್ನ ಕೊಡ್ತಾರ, ಆ ರತ್ನಕ್ಕೆ ರತ್ನ ಏನ್ ಬೇಕಮ್ಮ? ಮುತ್ತು ರತ್ನ ಎರಡು ಸಮಾನ ಅಮ್ಮ. ಅದು ಬೆಲೆ ಕಟ್ಟಕ್ಕಾಗಲ್ಲಮ್ಮ ಆ ವ್ಯಕ್ತಿಗೆ. ಖಂಡಿತವಾಗ್ಲು ಸರೋಜದೇವಿ ಆಗಿರ್ಬೋದು, ವಿಷ್ಣುವರ್ಧನ್ ಅವರಿಬ್ರು ರತ್ನಗಳು. ಎಂತ ಅವ್ರು ಸರೋಜದೇವಿ ಭಾರತದ ಪ್ರಖ್ಯಾತ ಕಲಾವಿದೆ, ಹೇಳುವಂತದ್ ಮಾತೇ ಇಲ್ಲ. ಅವರಿಬ್ರು ರತ್ನ, ಮುತ್ತು ರತ್ನ. ಇವರು ಕೇಳಿದ್ದೆ ಫಸ್ಟ್ ಆಫ್ ಆಲ್ ಅಂತ ನೆಸಿಟಿ ಇರ್ಲಿಲ್ಲ. ಅದು ಅಮೃತಸರ ರತ್ನ ಆ ತರ ಒಂದು ಅಮೂಲ್ಯವಾದ ರತ್ನನ ಇವರು ಕೇಳಿ ಇಸ್ಕೊಳ್ಳುವಂತದ್ದು ಇರ್ಲಿಲ್ಲ. ಇವತ್ತು ಒಂದು ಮಾತು ಹೇಳ ನಿಮ್ ಮುಖಾಂತರ. ಹೇಳಿ ಸರ್, ಹೇಳಿ ಸರ್. ಇದನ್ನ ಬಂಗಾರಪ್ಪನ ಪೀಡಲ್ಲಿ ನಮ್ಮ ಶಿವಾಜಿನಗರದವ್ರು ಒಬ್ರು ಇಳಿದ್ರು, ಶಾಮಿಯಾನ ಹಾಕೋರು. ಅವ್ರ ಹೆಸರು ಮುಸ್ಲಿಂ ಒಬ್ರು ಇದ್ರು. ಬಂಗಾರಪ್ಪ ಅವತ್ತೇ ಕಾಲದಲ್ಲಿ ಅವ್ರು ಯಾರ್ಯಾರಿಗೂ ರತ್ನ ಕೊಟ್ಬಿಟ್ಟವ್ರೆ. ಅರ್ಥ ಆಯ್ತಾ? ಇವತ್ತಲ್ಲ ರತ್ನ ಇದು ಅಪ್ಪಟ ಕನ್ನಡಿಗರ ಕನ್ನಡ ಮನದಲ್ಲಿ ನೆಲೆಸಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅಮೂಲ್ಯವಾದ ರತ್ನ. ಇದನ್ನ ಇವ್ರು ಕೊಡೋದ್ರಲ್ಲಿ ಇದನ್ನ ಕೂತ್ಕೊಂಡು ಕ್ಯಾಬಿನೆಟ್ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಅವರು ಸಂತೋಷ. 15 ಕೋಟಿ ಜಾಗ ಕೇಳಿದ್ವಿ, ಇವತ್ತು ಯಾಕೆ ಡಿಸೈಡ್ ಮಾಡಿಲ್ಲ ಹೇಳಿ? ಕೇಳ್ಬೇಕು ತಾವು ಮಾಧ್ಯಮದವರು ಇಂಥ ವಿಷಯಗಳನ್ನ. ಯಾಕೆಂದ್ರೆ ಪಾಪ ಸರ್ಕಾರ ಕೊಟ್ಟಿದ್ದಾರೆ, ಮೈಸೂರು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಮನವಿ ಮಾಡ್ತಾ ಇದೀವಿ. ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗ, ಅಂತ್ಯಕ್ರಿಯೆ ಅವ್ರ ಅಂತಿಮ ಸಂಸ್ಕಾರ ಆಗಿದ್ದ ಜಾಗ, ಪವಿತ್ರವಾದ ಜಾಗ. ನಾವು ನಾವು ಕೈ ಮುಗಿ ಕೇಳ್ಕೊತಾ ಇದೀವಿ, ರತ್ನ ಪ್ರಪಂಚ ಇವೆಲ್ಲ ಇರ್ಲಿ, ಆ ಜಾಗ ಕೊಡಿ ನಮ್ಗೆ. ಅಮೂಲ್ಯವಾದ 18ನೇ ತಾರೀಕು ಪೂಜೆ ಮಾಡ್ಕೊಂಡು ನಮ್ಗೆ ಅವಕಾಶ ಮಾಡ್ಕೊಡಿ. ನಿನ್ನೆನೋ ನಮ್ಮ ಸಚಿವ ಭೀಮಣ್ಣ ಮಾತಾಡ್ಕೊಂಡ್ ಬಂದ್ಯಾರ ನಮ್ಮ ಫಾರೆಸ್ಟ್ ಮಿನಿಸ್ಟರ್ನ. ನಮ್ಮ ಭೀಮಣ್ಣ ಮಗ ದಯವಿಟ್ಟು, ಯಾಕೆಂದ್ರೆ ಇಂಥ ವಿಷಯದಲ್ಲಿ ನಮ್ಗೆ ತುಂಬಾ ನೋವಾಗ್ತಾ ಇದೆ. ನೀವು ವಿಷ್ಣುವರ್ಧನ್ ಮರಣೋತ್ತರ ಗೌರವ ರತ್ನ ಪ್ರಶಸ್ತಿ ಕೊಡೋದು ಇದೆಲ್ಲ ಮೀರಿದಾರೆ ಅವರು. ಇದೆಲ್ಲ ಮೀರಿರೋಂಥ ವಿಷ್ಣುವರ್ಧನ್ ಸರೋಜದೇವಿ ಅವರು. ಅದರಿಂದ ಇದು ಖುಷಿ ಪಟ್ಟು ನನಗೆ ಖುಷಿ ಅಂತ ಇರ್ತಲ್ಲ, ನನ್ಗಿನ್ನೂ ದುಃಖ ಜಾಸ್ತಿ ಆಗ್ತಾ ಇದೆ. ನನಗೆ ದುಃಖ ಜಾಸ್ತಿ ಆಗ್ತಾ ಇದೆ, ಮನಸ್ಸಿನ ಆಘಾತ ಆಗ್ತಾ ಇದೆ. ಇಂಥ ಮುತ್ತು ರತ್ನಕ್ಕೆ ಇವ್ಯಾಕೆ ಜಾಗ ಕೊಡ್ತಾ ಇಲ್ಲ? ಕ್ಯಾಬಿನೆಟ್ ಅಲ್ಲಿ ಯಾಕೆ ನಿರ್ಣಯ ತಗೊಳ್ಳಿಲ್ಲ? ಯಾರು ಅಬ್ಜೆಕ್ಷನ್ ಮಾಡಿದ್ರೆ ಗೊತ್ತಾಗಿರೋದಲ್ಲ, ಏನ್ ತಗೋತಾ ಇಲ್ಲ? ಯಾಕೆ ಈ ನಿರ್ಲಕ್ಷ್ಯ? ಇಲ್ಲ ಅದಕ್ಕೊಂದು ಏನೋ ಒಂದು ಫೀಸ್ ನೀವು ಸರ್ಕಾರದಿಂದ ಫ್ರೀಯಾಗಿ ಕೊಡಕ್ಕಾಗಲ್ಲ, ಕರೆಕ್ಟ್. ನಾಳೆ ದಿನ ಯಾರಿಗೂ ಇನ್ನೊಬ್ಬರಿಗೆ ಮಾತು ಕೊಡಕ್ಕಾಗಲ್ಲ, ತಪ್ಪಾಗುತ್ತೆ, ಕರೆಕ್ಟ್. ಅದಕ್ಕೇನೋ ಒಂದು ಹಣ ಕಟ್ಟಿಸ್ಕೊಳ್ಳಿ, ಒಂದು ಸ್ವಲ್ಪ ಹಣ ಕಟ್ಟಿಸ್ಕೊಳ್ಳಿ. ಆ ರತ್ನಕ್ಕೆ ಒಂದು ಜಾಗ ಕೊಡಿ ಸ್ವಾಮಿ, ಮನವಿ ಮಾಡ್ತೀವಿ. ರೈಟ್. ಥ್ಯಾಂಕ್ ಯು ನಿರ್ಮಾಪಕ ಕೆ ಮಂಜು ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.